ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯಿತು. ಮತ್ತೊಂದು ಭಾನುವಾರ, ಕರ್ತನ ದಿನ, ಪುನರುತ್ಥಾನದ ದಿನ, ಸಜೀವವುಳ್ಳ ದೇವರನ್ನು ನಾವು ಆರಾಧಿಸಿ ಆತನ ಸನ್ನಿಧಿಗೆ ಹೋಗುವ ದಿನ ಇದು. ಆತನ ರಕ್ತದಿಂದ ತೊಳೆಯಲ್ಪಟ್ಟವರೆಲ್ಲ ಆಲಯಕ್ಕೆ ಹೋಗ್ಬೇಕಲ್ಲವೇ? ಒಂಥರ ಕಷ್ಟ ಎಂದು ಭಾವಿಸುತ್ತೀರಾ? ಆಸೆ ಪಟ್ಟು ಹೋಗ್ತೀರಾ? ಅಭ್ಯಾಸದಂತೆ ಹೋಗ್ತೀರಾ? ನಿಜವಾಗ್ಲೂ ಹೋಗ್ತಾ ಇದ್ದೀರಾ? ಇಲ್ಲವೇ ಮನುಷ್ಯರನ್ನು ಸಂತೋಷಪಡಿಸಲು ಹೋಗುವೀರಾ? ಕರ್ತನು ನಮ್ಮಲ್ಲಿ ಆನಂದ ಪಡುವ ಹಾಗೆ ಹೋಗುತ್ತಿದ್ದೇವಾ? ಕರ್ತನನ್ನು ಹುಡುಕುವವರಿಗೆ ಆತನು ದೊರಕುತ್ತಾನೆ, ಹಾಗೂ ಆತನ ಸಮೀಪಕ್ಕೆ ಹೋಗುವವರ ಸಮೀಪದಲ್ಲಿ ಆತನಿರುತ್ತಾನೆ. ಆತನಿಗೆ ಬೇಡಿದವರಿಗೆ ಆತನು ಕೊಡುತ್ತಾನೆ. ಬನ್ನಿ ಹಾಗಾದ್ರೆ ಸಭೆಗೆ ಹೋಗುವ ಮುಂಚೆ ಒಂದು ಚಿಕ್ಕ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರದ ದಿನ ಬಂದಿದೆ. ನಮ್ಮ ಕರ್ತನ ದಿನವಾಗಿದೆ ಎಂದು ಆನಂದದಿಂದ, ಮನೋಹರಕರವಾದ ದಿನವಾಗಿಯೂ ಹಾಗೂ ಘನವಾದ ದಿನವಾಗಿಯೂ ಈ ಕರ್ತನ ದಿನವನ್ನು ನಾವು ಪಾಲಿಸುವ ಹಾಗೆ, ಕರ್ತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಷ್ಟು ದೂರ ಇದೆ ಪ್ರಿಯರೇ ಸಭೆ ನಿಮ್ಮ ಮನೆಯಿಂದ? ಬಹಳ ದೂರ ಇದೆಯಾ? ಕೆಲವೊಂದು ಸಾರಿ ದೂರವಾಗಿದೆ ನಮ್ಮ ಸಭೆ, ಇಲ್ಲವೇ ನಮಗೆ ಸರಿಯಾದ ಟ್ರಾನ್ಸ್ಪೋರ್ಟ್ ಇಲ್ಲ ಎಂಬುದಾಗಿ, ಇಲ್ಲವೇ ಹೊಸದಾದ ದೂರ ಮನೆಗೆ ನಾವು ಸೇರಿರೋದ್ರಿಂದ, ಮತ್ತೊಂದು ಪ್ರಾಂತ್ಯಕ್ಕೆ ಹೋಗಿರೋದ್ರಿಂದ, ಹಾಗಾಗಿ ನಮ್ಮ ಸಭೆ ಸ್ವಲ್ಪ ದೂರ ಇರೋದ್ರಿಂದ, ಮನೆ ಹತ್ತಿರವೇ ಮತ್ತೊಂದು ಸಭೆ ಇರೋದ್ರಿಂದ ಅಲ್ಲಿಗೆ ನಾವು ಹೋಗ್ತೇವೆ. ಯಾವುದೋ ಒಂದು ಸ್ಥಳಕ್ಕೆ ಸಭೆಗೆ ಹೋಗಿ ಬಂದ್ರೆ ನಡೆಯುತ್ತೆ ಎಂಬುದಾಗಿ ಅಂದುಕೊಳ್ತೀರೋ ಹೇಗೋ? ಕಂಡ ಕಡೆಯಲ್ಲೆಲ್ಲ ದೇವರ ಆಲಯವೇ, ಒಳ್ಳೆಯದೇ. ಆದರೆ ನೀವು ಎಲ್ಲಿ ರಕ್ಷಿಸಲ್ಪಟ್ಟಿದ್ದೀರೋ, ಎಲ್ಲಿ ನಿಮ್ಮ ಆತ್ಮವನ್ನು ಕಾಯುವ ಕುರುಬನಿದ್ದಾನೋ, ನಿಮ್ಮ ವಿಷಯದಲ್ಲಿ ದೇವರಿಗೆ ಲೆಕ್ಕ ಒಪ್ಪಿಸಬೇಕೆಂಬ ಭಾರದೊಂದಿಗೆ ನಿಮ್ಮನ್ನು ಕರ್ತನ ಕಡೆಗೆ ನಡೆಸುವ ದೈವ ಸೇವಕರು ಎಲ್ಲಿರುತ್ತಾರೋ ನೀವು ಕೂಡ ಅಲ್ಲಿರುವಂಥದ್ದು ನಿಮಗೆ ಎಷ್ಟೋ ಒಳ್ಳೆಯದು. ನಿಮ್ಮ ಮನೆ ಚಿಕ್ಕದಾಗಿದ್ರೂ ಕೂಡ ನಿಮ್ಮ ತಂದೆ ತಾಯಿಗಳ ಪ್ರೀತಿ ಅಭಿಮಾನಗಳು ದೊಡ್ಡ ಮನೆ ಇರುವ ಮತ್ತೊಬ್ಬರ ಬಳಿಗೆ ಹೋದರೆ ನಿಮಗೆ ಸಿಗೋದಿಲ್ವಲ್ಲ? ನಿಮ್ಮ ತಾಯಿ ಸಿದ್ಧ ಮಾಡಿರುವ ಆಹಾರ ಸಾಮಾನ್ಯವಾಗಿದ್ರೂ ಕೂಡ ಅದು ಆರೋಗ್ಯಕರವಾಗಿರುತ್ತೆ. ಅದು ಪ್ರೀತಿಯಿಂದ, ಸಂತೋಷದಿಂದ ತಿಂದು ಕರಗಿಸಿಕೊಳ್ಳಬಹುದು. ಆದರೆ ಬೇರೆಯವರ ಮನೆಯಲ್ಲಿ ಒಳ್ಳೆ ಆಹಾರ ಪದಾರ್ಥ ತಿನ್ನುವುದಕ್ಕಿಂತ ಅಮ್ಮಳ ಕೈಯಿಂದ ಮಾಡಿದ ಅಡಿಗೆಯೇ ಎಷ್ಟೋ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಎಲ್ಲಿ ನೋಡಿದರೂ ಕೂಡ ಒಂದು ಆಕರ್ಷಣೆಯೊಂದಿಗೆ ಅನೇಕರು ಬೇರೆ ಕಡೆಗೆ ಆಕರ್ಷಿತರಾಗುತ್ತಾ ಇದ್ದಾರೆ. ಶಾರೀರ ಉದ್ರೇಕಕ್ಕೆ ಅವಕಾಶ ಕೊಟ್ಟು ಆಚಾರ ಭಕ್ತಿಗೆ ಅವಕಾಶ ಕೊಡುವ ಸ್ಥಿತಿಗೆ ಬಿದ್ದು ಹೋಗ್ತಿದ್ದಾರೆ. ವಿಶ್ವಾಸಿಗಳಾಗಿದ್ದವರು ಕೂಡ ಭಾನುವಾರದಂದು ಎಷ್ಟು ಶಾರ್ಟ್ ಟೈಮ್ನಲ್ಲಿ ದೇವರ ಆಲಯದಲ್ಲಿರಬೇಕು, ಯಾವ ಸ್ಥಳದಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಸರ್ವಿಸ್ ಇರುತ್ತೆ ಎಂಬುದಾಗಿ ಹುಡುಕುತ್ತಾ ಹೋಗ್ತಾರಂತೆ. ಸಭೆಗೆ ಹೋಗೋದು ಕನ್ವಿನಿಯೆಂಟ್ ಆಗಿದ್ರೆ ಮಾತ್ರ ಅಂತಹ ಸಭೆಗೆ ಹೋಗ್ತಾರಂತೆ. ಅಲ್ಲಿ ಪಾರ್ಕಿಂಗ್ ಇದೆಯಾ? ಅಲ್ಲಿ ಕೂತ್ಕೊಳ್ಳಲು ಚೇರ್ಸ್ಗಳಿವೆಯಾ? ನಾವು ಹೋಗುವ ಚರ್ಚ್ನಲ್ಲಿ AC ಇದೆಯಾ? ನಮಗೆ ಅಲ್ಲಿ ಮರ್ಯಾದೆ ಸರಿಯಾಗಿ ಕೊಡ್ತಾರೋ? ಇವೆಲ್ಲ ನೋಡಿಕೊಳ್ಳುವಂಥವರು ದೇವರ ಆಲಯಕ್ಕೆ ದೇವರಿಗಾಗಿ ಹೋಗುವಂಥವರಾಗಿರ್ತಾರೋ, ಅಥವಾ ತಮ್ಮ ಸುಖ ನೋಡಿಕೊಂಡು, ಇಲ್ಲವೇ ಮತ್ತೊಬ್ಬರನ್ನು ಸಂತೋಷಪಡಿಸುವುದಕ್ಕಾಗಿಯೋ ಹೋಗ್ತಿರ್ತಾರೆ. ಅಂತ್ಯ ದಿನಗಳಲ್ಲಿ ಮನುಷ್ಯರು ದೇವರಿಗಿಂತ ಸುಖವನ್ನೇ ಹೆಚ್ಚಾಗಿ ಪ್ರೀತಿಸುವವರಾಗಿರ್ತಾರಂತೆ. ನಾವು ನಮ್ಮ ಸಭೆಗೆ ಹೋಗುವಾಗ ನಮ್ಮ ದೊಡ್ಡಸ್ತಿಕೆಯೆಲ್ಲ ಪಕ್ಕಕ್ಕೆ ತಳ್ಳಿ ಹಾಕಬೇಕು. ನೀವು ಒಬ್ಬ ದೊಡ್ಡ ಆಫೀಸರ್ ಆಗಿರ್ಬೋದು, ಒಬ್ಬ ಐಶ್ವರ್ಯವಂತನಾಗಿರ್ಬೋದು, ನೀವು ಒಬ್ಬ ಒಳ್ಳೆ ಯವನಸ್ಥನಾಗಿರಬಹುದು, ನೀವು ಎಲ್ಲಾ ರಂಗದಲ್ಲಿ ಅನುಭವಸ್ಥ ವ್ಯಕ್ತಿಯಾಗಿರಬಹುದು. ಆದರೆ ಆ ಸ್ಥಾನಕ್ಕೆ ನೀವು ಸೇರುವುದಕ್ಕೆ ಕಾರಣವಾಗಿರುವ ನಿಮ್ಮ ದೇವರಿಗೆ ನ್ಯಾಯಕರವಾಗಿ ಪ್ರೀತಿಸಿ ನಿಮ್ಮನ್ನು ಅಷ್ಟೊಂದು ಹೆಚ್ಚಿಸಿರುವ ದೇವರನ್ನು ಮರೆತು ನೀವು ಆತನ ಧರ್ಮಶಾಸ್ತ್ರ ಮರೆತು ಹೋಗೋದಾದ್ರೆ, ಆತನ ಆಲಯವನ್ನು ಮರೆಯುವುದಾದ್ರೆ, ದೇವರು ನಿಮ್ಮನ್ನೇ ಮರೆತು ಹೋಗ್ತಾರೆ. ನಿಮ್ಮನ್ನು ಮರೆತು ಹೋಗಿ ಕೈ ಬಿಟ್ಟು ಬಿಡ್ತಾರೆ. ಜಾಗ್ರತೆ ಪ್ರಿಯರೇ. ಆತನು ನಮ್ಮನ್ನು ಹೆಚ್ಚಿಸುತ್ತಿರುವ ಹಾಗೆ ಆತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ದೇವರ ಆಲಯದಲ್ಲಿ ನಾವು ಹೋಗುವಂಥದ್ದು ದೇವರನ್ನು ಆರಾಧಿಸುವುದಕ್ಕಾಗಿ, ಬೇರೆ ಯಾರನ್ನೋ ಸಂತೋಷಪಡಿಸುವುದಕ್ಕಾಗಿ ಅಲ್ಲ. ಏನೋ ನಮ್ಮ ಪೂರ್ವಿಕರು ಅದನ್ನು ನಮಗೆ ಕಲಿಸಿರೋದ್ರಿಂದ, ಏನೋ ವಾಡಿಕೆಯ ಪ್ರಕಾರ ಗುಡಿಗೆ ಹೋಗಿ ಬನ್ನಿ ಅನ್ನುವಂತೆ ಹೋಗಿ ಬರುವಂಥದ್ದಲ್ಲ. ಆ ದೇವರನ್ನು ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕು. ಈ ದಿನ ಎಷ್ಟೋ ಜನರ ಜೀವಿತದಲ್ಲಿ ನೋಡುವುದಾದರೆ ಅಂತಹ ಆರಾಧನೆ ಇಲ್ಲ. ಗುಂಪು ಗುಂಪಾಗಿ ಚರ್ಚ್ಗೆ ಹೋಗುವ ಪ್ರಜೆಗಳನ್ನು ನೋಡ್ತೇವೆ. ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಈ ದಿನ ಭಾನುವಾರದಂದು ಆಲಯಕ್ಕೆ ಹೋಗುವ ವಿಶ್ವಾಸಿಗಳನ್ನು ನೋಡ್ತೇವೆ. ವಿಶ್ವಾಸಿಗಳೆಂದು ಕರೆಯಲ್ಪಡುವವರಿಗೆ ಐ ಡೋಂಟ್ ಸೇ ದೇ ಆಲ್ ಆರ್ ರಿಯಲ್ ಬಿಲೀವರ್ಸ್. ಐ ಡೋಂಟ್ ನೋ. ನಾನೇನು ಅವರ ವಿಷಯದಲ್ಲಿ ತೀರ್ಪು ಮಾಡ್ತಾ ಇಲ್ಲ, ಆದರೆ ಅವರ ಕ್ರಿಯೆಗಳೇ ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ.
ಹಾಗಾಗಿ ಚರ್ಚ್ ತುಂಬಾ ವಿಶ್ವಾಸಿಗಳಿರಬಹುದು, ವಿಶ್ವಾಸಿಗಳು ಕ್ರೈಸ್ತರಾಗಿರಬಹುದು ಈ ದಿನ, ಆದರೆ ಅವರೆಲ್ಲರೂ ದೇವರಿಗೆ ಇಷ್ಟಕರವಾಗಿದ್ದಾರೋ, ದೇವರನ್ನು ನಿಜವಾಗ್ಲೂ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುತ್ತಿದ್ದಾರೋ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಉದಾಹರಣೆಗೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 10ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿ ದೀಕ್ಷಾಸ್ನಾನ ಹೊಂದಿದರು, ಅವರೆಲ್ಲರೂ ಆತ್ಮ ಸಂಬಂಧವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ಆತ್ಮ ಸಂಬಂಧವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ನೀರನ್ನು ಕುಡಿದರು, ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲೇ ಇಲ್ಲ. ಐಗುಪ್ತದಿಂದ ಇಸ್ರಾಯೇಲರನ್ನು ದೇವರು ಬಿಡಿಸಿದಾಗ ಅವರಲ್ಲಿ ವೃದ್ಧರು ಮಕ್ಕಳು ಎಲ್ಲರೂ ಸೇರಿದ್ರೆ ಕಾಲ್ಬಲವೇ 6 ಲಕ್ಷ ಆಗಿದ್ರಂತೆ. ವೃದ್ಧರು ಮಕ್ಕಳು ಎಲ್ಲರೂ ಸೇರಿದ್ರೆ ಸುಮಾರು ಲಕ್ಷಗಟ್ಟಲೆ ಆಗಿದ್ರು. ಎಲ್ಲರೂ ಅದ್ಭುತ ಕಾರ್ಯ ನೋಡುತ್ತಾರೆ, ಎಲ್ಲರೂ ಕೆಂಪು ಸಮುದ್ರದ ಮಧ್ಯದೊಳಗಿಂದ ದಾಟಿ ಹೋಗುತ್ತಾರೆ, ಎಲ್ಲರೂ ಬಂಡೆಯೊಳಗಿಂದ ನೀರನ್ನು ಕುಡಿಯುತ್ತಾರೆ, ಎಲ್ಲರೂ ಆಕಾಶದಿಂದ ಸುರಿಸಲ್ಪಟ್ಟ ಮನ್ನಾ ಭುಜಿಸುತ್ತಾರೆ, ಎಲ್ಲರೂ ಅದ್ಭುತ ಕಾರ್ಯಗಳನ್ನು ನೋಡ್ತಾರೆ, ಎಲ್ಲರೂ ಅದ್ಭುತವಾಗಿರುವ ಅನುಭವ ಹೊಂದುತ್ತಾರೆ, ಬಿಡುಗಡೆ ಹೊಂದುತ್ತಾರೆ. ಐಗುಪ್ತ್ಯವನ್ನು ಬಿಟ್ಟು ದೇವರ ವಾಗ್ದಾನ ಭೂಮಿಗೆ ಹೋಗುವ ಮಾರ್ಗದಲ್ಲಿದ್ರು. ಆದರೆ ಅವರೊಳಗೆ ಹೆಚ್ಚು ಮಂದಿ ಏನೋ 1% 2% ಇಷ್ಟ ಇಲ್ಲ ಅಂದ್ರೆ, ಅಥವಾ ಸರಿಯಾಗಿಲ್ಲದಿದ್ರೆ ಬೇರೆ ಸಂಗತಿ, ಆದರೆ ಅವರಲ್ಲಿ ಹೆಚ್ಚು ಮಂದಿ ದೇವರಿಗೆ ಇಷ್ಟಕರವಾಗಿ ಇರಲಿಲ್ಲ ಅಂತೆ. ನಿಮ್ಮ ಚರ್ಚಿಗೆ ಎಷ್ಟು ಜನ ಬರ್ತಾರೆಂದು ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ನಮ್ಮ ಸಭೆಗೆ 1000 ಜನ 1,00,000 ಜನ ಬರ್ತಾರೆಂದು. 10,000 ಜನ ಬರ್ತಾರೆ, ಬಹಳಷ್ಟು ಜನ ಬರ್ತಾರೆ, ಜನರು ಸಮೂಹವಾಗಿ ಬರ್ತಾರೆ ಎಂದು ಕೆಲವೊಂದು ಪಾಸ್ಟರ್ಸ್ ಹೇಳಿಕೊಳ್ತಾರೆ. ನನ್ನ ಉದ್ದೇಶವೇನೆಂದರೆ, ಎಷ್ಟು ಜನ ಭಾನುವಾರ ಸಭೆಗೆ ಬಂದಿದ್ದಾರೆ ಎಂದು ಹೇಳಿಕೊಳ್ಳುವುದಕ್ಕಿಂತಲೂ ಅವರಲ್ಲಿ ಎಷ್ಟು ಜನ ದೇವರಿಗೆ ಇಷ್ಟಕರವಾಗಿ ಬದುಕುತ್ತಿದ್ದಾರೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನೋಡಿ, ಆರಾಧನೆ ಅಂದ್ರೆ ಯಾವುದೋ ಒಂದು ಹಾಡು ಮೆಚ್ಚಿಕೊಂಡು ಚಪ್ಪಾಳೆ ತಟ್ಟುವ ಕಾಂಗ್ರಿಗೇಷನ್ ಅಲ್ಲ. ಪ್ರಸಂಗ ಕೇಳಿ ಇಲ್ಲವೇ ಕಾಯರ್ ಅವರು ಹಾಡು ಹಾಡುವುದನ್ನು ಕೇಳಿ ಏನೋ ಒಂದು ವಿನೋದ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದಂತೆ ಚಪ್ಪಾಳೆ ತಟ್ಟುವಂಥದ್ದಲ್ಲ. ಲೋಕದಲ್ಲಿ ಹಾಡು ಹಾಡಿದ್ರೆ ಎಲ್ಲರೂ ಚಪ್ಪಾಳೆ ತಟ್ತಾರೆ. ನಾವಾದರೂ ಮನುಷ್ಯರ ಮೆಚ್ಚುಗೆಗಾಗಿ ಹಾಡು ಹಾಡ್ತಾ ಇಲ್ಲ, ಮನುಷ್ಯರ ಮೆಚ್ಚುಗೆಗಾಗಿ ಪ್ರಸಂಗ ಮಾಡ್ತಿಲ್ಲ, ಮನುಷ್ಯರ ಮೆಚ್ಚುಗೆಗಾಗಿ ನಮ್ಮ ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಾ ಇಲ್ಲ. ನಾವಾದರೂ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರಾಗಿದೆ. ನಮ್ಮ ಆರಾಧನೆಯಲ್ಲಿ ಸತ್ಯ ಮತ್ತು ಯಥಾರ್ಥತೆ ಇರಬೇಕು. ಅದು ಒಂಥರ ಆಫ್ ಆನ್ ಆಗಿರಬಾರದು. ಅದು ಸ್ವಾಭಾವಿಕವಾಗಿ ಅಂತರಂಗದೊಳಗಿಂದ ಉಕ್ಕಿ ಬರುವಂತಹ ಸ್ತುತಿ ಕೃತಜ್ಞತೆಯಿಂದ ನಾವು ದೇವರನ್ನು ಆರಾಧಿಸುವವರಾಗಿರಬೇಕು. ಹೃದಯಾಂತರಾಳದಿಂದ ಕರ್ತನಿಗೆ ಕೂಗಿಕೊಳ್ಳುವಂತಹ ಒಂದು ಪ್ರಾರ್ಥನೆಯ ಜೀವಿತ ಇರಬೇಕು. ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಕೇಳಿ ಒಂದು ಕಾಮವಾಗಲಿ ಒಂದು ಸೊನ್ನೆಯಾಗಲಿ ಮಿಸ್ ಮಾಡದಂತೆ ದೇವರ ಮಾತುಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಂಡು ಅದು ನಮ್ಮ ನರನಾಡಿಗಳಲ್ಲಿ ಹೋಗುವ ಹಾಗೆ, ಆ ರೀತಿಯಾಗಿ ನಮ್ಮ ಸ್ವಭಾವ ಮಾರ್ಪಡುವ ಹಾಗೆ, ನಾವು ಕೇಳ್ತಿರುವ ಮಾತುಗಳು ನಮ್ಮ ಮನಸ್ಸಿನೊಳಗೆ ರೂಪಾಂತರವನ್ನುಂಟು ಮಾಡುವ ಹಾಗೆ ನಾವು ಶ್ರದ್ಧೆಯಿಂದ ದೇವರ ವಾಕ್ಯ ಕೇಳಬೇಕು. ಎಷ್ಟು ಜನ ಈ ದಿನ ಅಂತಹ ಆರಾಧನೆ ಮಾಡ್ತಾ ಇದ್ದೀರಿ? ಎಷ್ಟೋ ಜನ ದೇವರ ಆಲಯಕ್ಕೆ ಹೋಗ್ತಾ ಇದ್ದಾರೆ. ಬಹಳಷ್ಟು ಜನರು ಈ ದಿನ ಸಭೆಗೆ ಹೋಗುವಂಥವರು ಕೂಡ ನೋಡಿ ಅವರು ಎಂತಹ ಕೆಲಸ ಮಾಡಿದ್ದಾರೆ. ದೀಕ್ಷಾಸ್ನಾನ ಹೊಂದಿದಂಥವನು ಯಾವ ರೀತಿ ಮಾಡಿದ್ದಾನೆ, ಪಾಸ್ಟರ್ ಅವರೇ ಈ ರೀತಿಯಾಗಿ ಮಾಡಿದ್ದಾರೆ ಎಂಬ ಸಂಗತಿಗಳು ಕೆಲವೊಮ್ಮೆ ಕೇಳ್ತಿರುವಾಗ ಹೃದಯಕ್ಕೆ ಎಷ್ಟೋ ನೋವುಂಟಾಗ್ತದೆ. ನಿಜವಾದ ದೈವ ಸೇವಕರು, ನಿಜವಾದ ವಿಶ್ವಾಸಿ, ಒಬ್ಬ ನಿಜವಾದ ಕ್ರೈಸ್ತನು ಪಾಪದ ತಂಟೆಗೆ ಹೋಗೋದಿಲ್ಲ, ಪಾಪ ಮಾಡೋದಿಲ್ಲ. ಅವನೊಳಗೆ ಪಾಪದ ಬೀಜ ಇರಲ್ಲ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿ ನಮ್ಮ ಜೀವಿತ ಕಾಪಾಡಿಕೊಳ್ಳಬೇಕು. ಸಭೆಗೆ ಹೋಗುವಾಗ ಕುಗ್ಗಿದ ಜಜ್ಜಿದ ಹೃದಯದಿಂದ ಆತನನ್ನು ಆರಾಧಿಸಲು ಹೋಗಬೇಕು. ನಮ್ಮ ದೊಡ್ಡಸ್ತಿಕೆ ತೋರಿಸಿಕೊಳ್ಳುವುದಕ್ಕಾಗಲ್ಲ. ಅದೇನೋ ಈ ದಿನಗಳಲ್ಲಿ ಬಹಳಷ್ಟು ಜನ ನನಗೆ ಪ್ರಾರ್ಥನೆಗೆ ಅವಕಾಶ ಕೊಡೋದಕ್ಕಾಗಿ ನಿಮ್ಮ ಚರ್ಚಿಗೆ ಬರಲಿಲ್ಲ, ನನಗೆ ಸಾಕ್ಷಿ ಹೇಳಲು ಟೈಮ್ ಕೊಡಲಾರ್ದಕ್ಕಾಗಿ ಇನ್ನೊಂದು ಚರ್ಚಿಗೆ ಹೋಗ್ತಿದ್ದೇನೆ, ನನಗೆ ಈ ಸಭೆಯಲ್ಲಿ ಯಾರೂ ಲಕ್ಷಿಸುತ್ತಾ ಇಲ್ಲ, ಮರ್ಯಾದೆ ಕೊಡ್ತಾ ಇಲ್ಲ, ಹಾಗಾಗಿ ನಾನು ಬೇರೆ ಸ್ಥಳಕ್ಕೆ ಹೋಗುತ್ತೇನೆ ಎನ್ನುವಂತೆ ಅನೇಕ ಜನರು ಮುನಿಸುವುದಾಗಲಿ
ಕೋಪಗೊಳ್ಳುವಂಥದ್ದು, ಬೆದರಿಸುವಂಥದ್ದು ಕೂಡ ನೋಡ್ತಿದ್ದೇವೆ. ಅದು ತಪ್ಪು ತಪ್ಪು ತಪ್ಪು. ನೀವು ಹೋಗೋದು ಒಬ್ಬ ಪಾಸ್ಟರ್ ಅವರ ಮನೆಗೆ ಅಲ್ಲ, ನೀವು ಹೋಗೋದು ಒಂಥರ ಹೇಳಬೇಕಾದ್ರೆ ಕ್ಲಬ್ ಅಂತಹ ಸ್ಥಳಕ್ಕಲ್ಲ, ಮೆಂಬರ್ಶಿಪ್ ತೆಗೆದುಕೊಂಡಿರುವಂತಹ ಒಂದು ಪ್ರಾಂತ್ಯದ ಸ್ಥಳಕ್ಕಲ್ಲ, ನೀವು ಜೀವವುಳ್ಳಂತಹ ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೀರಿ. ದೇವರ ಆಲಯದಲ್ಲಿ ದೇವರ ಸನ್ನಿಧಿ ಹುಡುಕುವುದಕ್ಕಾಗಿ ಹೋಗುವವರಾಗಿದ್ದೀರಿ. ದೇವರ ಆಲಯದಲ್ಲಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ದೇವರನ್ನು ಆರಾಧಿಸಲು ಹೋಗುವವರಾಗಿದ್ದೀರಿ. ನಾವು ಅಲ್ಲಿ ಸಮಭಾವ ಸಮಜೀವನವುಳ್ಳವರಾಗಿ ಜೀವಿಸಬೇಕು. ಎಂಥವರಾಗಿದ್ರೂ ಕೂಡ ದೇವರ ಆಲಯದಲ್ಲಿ ಆತನ ದೃಷ್ಟಿಯಲ್ಲಿ ನಾವು ಆತನ ಮಕ್ಕಳೇ ಆಗಿದ್ದೇವೆ. ಒಬ್ಬ ಭಕ್ತಿಯುಳ್ಳ ವಿಕ್ಟೋರಿಯಾ ರಾಣಿ ಒಂದು ದಿವಸ ಆ ಒಂದು ಚರ್ಚ್ನಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಕರ್ತನ ಮೇಜು ಕೊಡುವಾಗ, ಒಂದು ಕಾಲದಲ್ಲಿ ಕರ್ತನ ಮೇಜು ತೆಗೆದುಕೊಳ್ಳುವುದಕ್ಕಾಗಿ ಎಲ್ಲರೂ ಮುಂದೆ ಹೋಗಿ ಮೊಳಕಾಲು ಊರ್ತಾ ಇದ್ರು. ಯಾಜಕರು ಇಲ್ಲವೇ ಪಾಸ್ಟರ್ಗಳು, ಪಾದ್ರಿಗಳು ಮೊಳಕಾಲು ಊರಿದ 10 ಜನರಿಗೆ ರೊಟ್ಟಿ ದ್ರಾಕ್ಷ ಕೊಟ್ಟ ನಂತರ ಅವರು ಹೋಗಿ ತಮ್ಮ ಸ್ಥಳದಲ್ಲಿ ಕೂತ್ಕೊಂಡಾಗ ಇನ್ನೊಂದು 10 ಜನ ಬಂದು ಹಾಗೆ ಮಾಡ್ತಿದ್ರು. ಆದರೆ ಈಗಿನ ಸಭೆಗಳು ನೂರಾರು ಸಾವಿರಾರು ಜನರಿಂದ ತುಂಬಿಕೊಂಡಿವೆಯಲ್ಲವೇ? ಈಗ ರೊಟ್ಟಿ ಮುರಿದು ಸೇವಕರಿಂದ ಕಳಿಸಿ ಎಲ್ಲರಿಗೂ ಹಂಚಿಕೊಡಲಾಗ್ತಿದೆಯಲ್ಲವೇ? ಆದರೆ ಈ ಲಾಕ್ಡೌನ್ ನಂತರ ಸಭೆಯೊಳಗೆ ಒಂದು ಹೊಸ ಪದ್ಧತಿ ಕೂಡ ಬಂದಿದೆ. ರೆಡಿಮೇಡ್ ಜ್ಯೂಸು ಹಾಗೂ ಒಂದು ಚಿಕ್ಕ ರೊಟ್ಟಿಯ ತುಂಡು 2 ಆಲ್ರೆಡಿ ಪ್ಯಾಕ್ ಮಾಡಿ ಇಡಲಾಗ್ತದೆ. ಆ ಪ್ಯಾಕಿಂಗ್ ಆರಂಭದಲ್ಲೇ ಎಲ್ಲರಿಗೂ ಕೊಡಲಾಗ್ತದೆ. ಅದನ್ನು ಒಂದೇ ಸಾರಿ ಎಲ್ಲರೂ ಆ ಪಾಸ್ಟರ್ ಅವರು ಹೇಳಾದ್ಮೇಲೆ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಅದನ್ನು ಪಾಲಿಸುತ್ತಾ ಸೇವಿಸುತ್ತಾರೆ. ಐ ಡೋಂಟ್ ನೋ ವಿಚ್ ಈಸ್ ಗುಡ್, ವಿಚ್ ಈಸ್ ನಾಟ್ ಗುಡ್. ಯಾವುದೇನೇ ಆಗಿರಲಿ ಆತ್ಮದಿಂದಲೂ ಸತ್ಯದಿಂದಲೂ ಮಾಡುವವರಾಗಿರಬೇಕು. ಲಾಕ್ಡೌನ್ನಲ್ಲಿ ಹಾಗೆ ಮಾಡಲು ಸಾಧ್ಯವಿಲ್ಲದರಿಂದ ಆ ರೀತಿ ಮಾಡ್ತಾ ಇದ್ರು. ಈಗ ಹಾಗಲ್ಲ. ಎಲ್ಲ ಅವಕಾಶ ಇದ್ರೂ ಕೂಡ ಅದನ್ನೇ ಅನುಸರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ದೇ ವಾಂಟ್ ಟು ಫಿನಿಶ್ ಹೋಲಿ ಕಮ್ಯುನಿಯನ್ ಕ್ವಿಕ್ಲಿ, ಐ ಥಿಂಕ್. ನೋಡಿ ಪ್ರಿಯರೇ, ಹೋಲಿ ಕಮ್ಯುನಿಯನ್ ಟೈಮ್ ಕನಿಷ್ಠ ನಾವು 1 ಗಂಟೆ ಹೊತ್ತಾದರೂ ಕಳೆಯಬೇಕು. ನಿಜವಾಗ್ಲೂ ಹೇಳಬೇಕಾದ್ರೆ ಕನಿಷ್ಠ 40 ಮಿನಿಟ್ಸ್ ಮಿನಿಮಮ್ ಆಫ್ಟರ್ ದ ಮೀಟಿಂಗ್. ಆಫ್ಟರ್ ಮೇನ್ ಮೀಟಿಂಗ್ there should be 40 minutes ಫಾರ್ ಪ್ರೇಯರ್. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ, ಪಶ್ಚಾತ್ತಾಪ ಪಡುವುದಕ್ಕಾಗಿ, ನಮ್ಮ ಮನಸಾಕ್ಷಿ ಸರಿಪಡಿಸಿಕೊಳ್ಳುವುದಕ್ಕಾಗಿ ದೇವರ ಮಕ್ಕಳೆಲ್ಲರೊಂದಿಗೆ ಸೇರಿ ಕಾದುಕೊಂಡವರಾಗಿದ್ದು ಎಲ್ಲರೂ ಒಂದೇ ಸಾರಿ ಆ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವಂಥದ್ದು ಸಮಂಜಸವಾಗಿರುತ್ತೆ. ಆದರೆ ಈ ದಿನಗಳ ಪದ್ಧತಿಗಳು ಮಾರ್ಪಟ್ಟಿವೆ. ಕ್ವೀನ್ ವಿಕ್ಟೋರಿಯಾ ಅಲ್ಲಿ ಮೊಳಕಾಲು ಊರುತ್ತಾರೆ. ಅಂದರೆ ಮುಂದೆ ಹೋಗಿ ಮೊಳಕಾಲು ಊರಿದ್ರೆ ಪಕ್ಕದಲ್ಲಿಯೇ ಅಲ್ಲಿ ಒಬ್ಬ ಓಲ್ಡ್ ವುಮೆನ್, ಅಂದರೆ ಒಬ್ಬ ವೃದ್ಧಳು, ಬಡವಳು ಬಂದು ರಾಣಿ ಪಕ್ಕದಲ್ಲಿಯೇ ಮೊಳಕಾಲು ಊರ್ತಾಳೆ. ಒಂದು 20 ಜನ ಸಾಲಾಗಿ ಮೊಳಕಾಲು ಊರ್ತಾರೆ. ಅಲ್ಲಿ ಮೊಳಕಾಲು ಊರಿದಾಗ ಸಡನ್ ಆಗಿ ಅರ್ಥವಾಗುತ್ತೆ, ಆ ಪಕ್ಕದಲ್ಲಿದ್ದವಳು ಅವಳು ಧರಿಸಿದ ವಸ್ತ್ರಗಳ ಮೇರೆಗೆ, ಅವಳಿಂದ ಬರುವ ವಾಸನೆಯ ಮೇರೆಗೆ ಪಕ್ಕದಲ್ಲಿ ನೋಡಿದ್ರೆ ಕ್ವೀನ್ ಇದ್ದಳು. ಅಯ್ಯೋ, ಕ್ವೀನ್ ಪಕ್ಕದಲ್ಲಿ ನಾನು ಮೊಳಕಾಲು ಊರಿದೇನಲ್ಲವೇ ಅಂದುಕೊಂಡು ತಕ್ಷಣವೇ ಎದ್ದೇಳುವ ಪ್ರಯತ್ನ ಮಾಡಿದಾಗ ವಿಕ್ಟೋರಿಯಾ ರಾಣಿ ಆ ವೃದ್ಧ ಸ್ತ್ರೀಯ ಭುಜದ ಮೇಲೆ ತನ್ನ ಕೈಯಿಟ್ಟು ಅವಳ ಕಿವಿಯಲ್ಲಿ ಈ ಮಾತನ್ನು ಹೇಳ್ತಾಳೆ, ನಾನು ಸಿಂಹಾಸನದ ಮೇಲಿರುವಾಗ ರಾಣಿಯಾಗಿದ್ದೇನೆ, ಆದರೆ ದೇವರ ಸನ್ನಿಧಿಯಲ್ಲಿ ನೀನು ನಾನು ಒಂದೇ ಆಗಿದ್ದೇವೆ. ಈ ದಿನ ಅಂತಹ ಮನಸ್ತತ್ವದೊಂದಿಗೆ ನಾವು ಸಭೆಯಲ್ಲಿ ಇರುವುದಾದರೆ, ನನಗಿಂತಲೂ ನನ್ನ ಎದುರುಗಡೆ ಇರುವವರು ಯೋಗ್ಯರೂ ಆಗಿದ್ದಾರೆ ಎಂಬ ಭಾವನೆ ಇರುವುದಾದರೆ, ಏಕ ಮನಸ್ಸುಂಟಾಗ್ತದೆ, ಏಕ ಆತ್ಮ ಉಂಟಾಗ್ತದೆ. ದೇವರ ಸನ್ನಿಧಿಯನ್ನು ನಾವು ಅನುಭವಿಸುವವರಾಗಿರ್ತೇವೆ. ಸಭೆಗೂ ಕೂಡ ಬಡಾಯಿ ಕೊಚ್ಚಿಕೊಳ್ಳಲು ಹೋಗ್ತಿರೋದಾದರೆ, ನೀವು ಎಲ್ಲರಿಗಿಂತಲೂ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳಲು ಬಯಸುವುದಾದರೆ, ಮನುಷ್ಯರು ನಿಮ್ಮನ್ನು ಮೆಚ್ಚಿಕೊಳ್ಳಬೇಕೆಂದು ಕೋರುವುದಾದರೆ, ನಿಮ್ಮ ಆರಾಧನೆ ಶರೀರ ಸಂಬಂಧವಾಗಿರುತ್ತೆ ಹೊರತು ಆತ್ಮ ಸಂಬಂಧವಾದದ್ದಾಗಿರಲ್ಲ. ಅವರಲ್ಲಿ ಅನೇಕರು ದೇವರಿಗೆ ಇಷ್ಟಕರವಾಗಿರಲಿಲ್ಲ. ಆ ಕಾರಣಕ್ಕಾಗಿ ಅವರು ಮಾರ್ಗದ ಮಧ್ಯದಲ್ಲಿಯೇ ಮರಣ ಹೊಂದಿದರೆಂದು ವಾಕ್ಯ ಹೇಳುತ್ತೆ. ಯಾವ ಸ್ಥಳದಲ್ಲಿ ಕಕ್ಷಗಳು, ದ್ವೇಷಗಳು, ಭೇದಗಳು, ವಿಭೇದಗಳು ಇರುತ್ತವೋ ಅಲ್ಲಿ ಶಾರೀರಿಕ ಕಾರ್ಯಗಳಿವೆ ಎಂದರ್ಥ. ಅಲ್ಲಿ ಪರಿಶುದ್ಧಾತ್ಮನ ಸನ್ನಿಧಿ ನಾವು ಗುರುತಿಸಲಾರೆವು, ಪವಿತ್ರಾತ್ಮನ ಸನ್ನಿಧಿ ಗುರುತಿಸಲಾರೆವು. ಅದನ್ನು ನಾವೇ ಕೈಯಾರೆ ಹಾಳು ಮಾಡ್ತೇವೆ. ಪವಿತ್ರಾತ್ಮನು ಅಂತಹ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ದ್ವೇಷ ಇರೋದಾದರೆ ನೋಡಿ ದುಃಖ ಪಡ್ತಾರೆ. ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಎಂದು ಬೈಬಲ್ ಹೇಳ್ತದೆ. ಹಾಗಾಗಿ ನಾವು ದೇವರ ಆಲಯಕ್ಕೆ ಹೋದಾಗ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ಆತನ ದೃಷ್ಟಿಯಲ್ಲಿ ನಾವು ಬೀಳುವುದಕ್ಕಾಗಿ, ಆತನ ಸನ್ನಿಧಿಯಲ್ಲಿ ನಮ್ಮನ್ನು ಪರಿಶೀಲಿಸಿಕೊಳ್ಳುವುದಕ್ಕಾಗಿ, ಆತನು ಕೊಡುವ ವಾಗ್ದಾನಗಳನ್ನು ಪಡೆದುಕೊಂಡು ಸಂತೋಷಿಸುತ್ತಾ ಆತನ ದಿವ್ಯದಾನಗಳೊಂದಿಗೆ ನಾವು ವಾರವೆಲ್ಲ ನಮ್ಮ ಬದುಕೆಲ್ಲ ಆತನ ಸಾಕ್ಷಿಗಳಾಗಿ ಜೀವಿಸಬೇಕೆಂಬ ಆಸೆಯೊಂದಿಗೆ ಆಲಯಕ್ಕೆ ಹೋಗಬೇಕು. ಆಲಯಕ್ಕೆ ಹೋಗುವ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು.
ಭಾನುವಾರ ಬಂತಲ್ಲವೇ ಸಭೆಗೆ ಹೋಗಲೇಬೇಕಲ್ಲ ಅಂದುಕೊಂಡು ಸಭೆಗೆ ಸುಮ್ಮನೆ ಹೋಗಿ ಬರುವವರ ಹಾಗೆ ನಾವಿರದಂತೆ ಇಸ್ರಾಯೇಲರೆಲ್ಲರನ್ನು ನೀವು ಬಿಡಿಸಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ಅವರನ್ನು ಆಹ್ವಾನಿಸಿದಾಗಿಯೂ ಅವರು ದೂರುತ್ತಾ ಗುಣಗುಟ್ಟುತ್ತಾ ನಿರ್ಲಕ್ಷ್ಯ ಮಾಡುತ್ತಾ ನಿಮ್ಮ ವಿರುದ್ಧ ತಿರುಗಿ ಬಿದ್ದರು. ಕೊನೆಗೆ ಮಾರ್ಗದಲ್ಲಿ ಅನೇಕರು ಮರಣ ಹೊಂದಿರುವಂತೆ ನಾವು ನೋಡಿದ್ದೇವೆ. ಇದನ್ನು ಚರ್ಚಸ್ಗೆ ಹೋಗುವ ವಿಶ್ವಾಸಿಗಳೆಲ್ಲರೂ ಕೂಡ ಮಧ್ಯದಲ್ಲಿಯೇ ಆರಿ ಹೋಗುವವರಾಗಿ ಕೆಲವು ಸೀಸನ್ನಲ್ಲಿ ತಣ್ಣಗಾಗಿರಲಾರದ ಹಾಗೆ ಅಂತ್ಯದವರೆಗೂ ನಂಬಿಗಸ್ತರಾಗಿರಲು ಸಹಾಯ ಮಾಡಿರಿ. ನೀವು ಬಂದಾಗ ಎತ್ತಲ್ಪಡುವಂತಹ ಮೊದಲಿಗಿತ್ತಿಯ ಸಭೆಯಾಗಿರಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನೀವೆಲ್ಲಿಂದ ವೀಕ್ಷಿಸ್ತಿದ್ದೀರೆಂದು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಕರ್ತನು ನಿಮಗೆ ಅನುಗ್ರಹಿಸಿರುವ ಚರ್ಚಿಗೆ ಹೋಗಿರಿ, ಅಲ್ಲಿ ಸಭೆಯಾಗಿ ಆರಾಧಿಸಿರಿ, ನಿಮ್ಮ ಸಭೆಯಲ್ಲಿ ನಡೆಯುವ ಎಲ್ಲಾ ಸರ್ವಿಸ್ಗಳಲ್ಲಿ ಭಾಗವಹಿಸಿರಿ. ಆಮೇಲೆ ತಿರುಗಿ ಬಂದಾದ ಮೇಲೆ ನಿಮ್ಮ ಅನುಕೂಲತೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.